ಆ, ನಮ್ಮ ಲೀಲಾ ಅಭಿಮೇಘದು ನಾವೇನು ಸಾಂಗ್ ರಿಲೀಸ್ ಮಾಡಿದಿರಿ ಆ್ಯಂಡ್ ನಮ್ಮ ನಿನ್ನೆ ಮೊನ್ನೆ ಟ್ರೈಲರ್ ರಿಲೀಸ್ ಮಾಡಿದ್ರಿ, ಅದಕ್ಕೆ ಎಷ್ಟು ಜನ ನೋಡಿದಿರೋ ಅಷ್ಟು ಜನನು ತುಂಬ ಪಾಸಿಟಿವ್ ಆಗಿ ಸೂಪರಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಮ್ಮ ಫುಲ್ ವಿಡಿಯೋ ರಿಲೀಸ್ ಆಗ್ತಾ ಇದೆ. ತುಂಬ ಸಖತ್ತಾಗಿ ಮಾಡಿದ್ದೀರಿ, 100% ಹೇಳ್ತೀನಿ, ತುಂಬ ಸೂಪರಾಗಿ ಮಾಡಿದ್ದೀರಿ. ಆಮೇಲೆ ನಮ್ಮ ಹೇಮಂತ್, ನೀವು ಹೇಮಂತ್ ಡೈರೆಕ್ಷನ್ ಹಳೆ ಶಾರ್ಟ್ ಫಿಲಮ್ಸ್ ನೋಡಿದ್ರೆ ಒಂದು ಫ್ರೆಂಡ್ ರೂಮ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾನೆ, ನೀವು ನೋಡಿ. ಈ ಜನ್ರೇಷನಲ್ಲಿ ಏನು ಯೂತ್ಸ್ ಇದು ಹಾಳಾಗ್ತಾ ಇದ್ದಾರೋ ಅಂದರೆ ಲೈಕ್ ಕೆಲವೊಂದು ವಿಚಾರಗಳಲ್ಲಿ ಅದನ್ನು ತುಂಬ ಅಂದರೆ ತುಂಬ ಸೂಪರಾಗಿ ಮಾಡಿದ್ದಾನೆ. ನಾನು ಲೀಲಾ ಅಭಿಮೇಘ ಮಾಡಬೇಕು ಅಂದರೆ ಮೇಜರ್ ರೀಸನ್ ಅದೇ. ನಾನು 2 ಗಂಟೆ ರಾತ್ರಿನಲ್ಲಿ ಆ ಶಾರ್ಟ್ ಫಿಲಮ್ ನೋಡಿ ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೆ, ಎಕ್ಸ್ಟ್ರಾಡಿನರಿ ಮಾಡಿದ್ಯಾ, ಇದನ್ನು ಸೂಪರಾಗಿ ಮಾಡಿದ್ಯಾ ಅಂತ. ಅದೊಂದು ಎಮೋಷ್ನಲ್ ಶಾರ್ಟ್ ಫಿಲಮ್. ಈ ಲೀಲಾ ಅಭಿಮೇಘನೂ ಅಷ್ಟೇ ರೆಗ್ಯುಲರ್ ಶಾರ್ಟ್ ಫಿಲಮ್ ಅಲ್ಲದೆ ನಿಮಗೆ ಬ್ಯೂಟಿಫುಲ್ ಆಗಿರೋ ಒಂದು ಲವ್ ಸ್ಟೋರಿ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ, ಸಿನಿಮ್ಯಾಟಿಕ್ ಆಗಿರುತ್ತೆ. 40 ನಿಮಿಷ ಇಂಡಿಪೆಂಡೆಂಟ್ ಯೂಟ್ಯೂಬ್ ಫಿಲಮ್ ಥರ ನಾವು ಮಾಡೋದು, ತುಂಬ ಕ್ರೇಜಿಯಾಗಿ ಬಂದಿದೆ. ಮತ್ತು ನಮ್ಮದ್ರಲ್ಲಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಕೆಲವೊಂದೆಲ್ಲ ಲೈವ್ ಮಾಡಿದ್ದಾರೆ. ನೀವು ನೋಡಿ, ನೀವು ಟ್ರೈಲರ್ ನೋಡಿದ್ರೆ ನೀವು ಮ್ಯೂಸಿಕ್ಗೆ ಫ್ಯಾನ್ ಆಗ್ತೀರಾ, ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಫ್ಯಾನ್ ಆಗ್ತೀರಾ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಈ ಲೀಲಾ ಅಭಿಮೇಘ ನಾನು ಒಂದು ಗ್ಯಾರಂಟಿ ಏನು ಕೊಡ್ತೀನಿ ಅಂದರೆ, ಲೀಲಾ ಅಭಿಮೇಘ ಒಂದು ಈ ಇಂಡಿಪೆಂಡೆಂಟ್ ಯೂಟ್ಯೂಬ್ ಫಿಲಮ್ ಏನು ಹಿಟ್ಟಾದರೆ ಸುಮಾರು ಜನ ಹೊಸಬ್ರು, ಟ್ಯಾಲೆಂಟೆಡ್ ಹೊಸಬ್ರು, ಸುಮ್ಮನೆ ಏನೋ ಮಾಡೋರೆ ಅನ್ನೋ ಥರ ಅಲ್ಲ, ತುಂಬ ಟ್ಯಾಲೆಂಟೆಡ್ ಇರೋ ಹೊಸಬ್ರು ಬೆಳಕಿಗೆ ಬರ್ತಾರೆ. ಅದನ್ನು ನಾನು ಶೋರ್ ಶಾಟ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು.